ಸೂಳಿಕೆರೆಯಲ್ಲಿ ಕೊಳವೆ ಬಾವಿಗೆ ಬಾಲಕ ಬಿದ್ದ ಪ್ರಕರಣ. ಕೊಳವೆ ಬಾವಿ ಪಕ್ಕ ಬಿರುಕು ಬಿಟ್ಟ ಭೂಮಿ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲೇ ಬೀಡು ಬಿಟ್ಟ ರೋಬೋ ತಜ್ಞ ಮಣಿಕಂಠನ್. ಕೆಪಿಎಸ್ಸಿ ಅಭ್ಯರ್ಥಿಗಳಿಂದ ಮುಂದುವರೆದ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದಕ್ಕೆ ಸಿಎಂ ಗೈರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ವರುಣನ ಆರ್ಭಟಕ್ಕೆ ತತ್ತರಿಸಿದ ಒಡಿಶಾ. ಸುಮಾರು 3 ಲಕ್ಷ ಜನ ನಿರಾಶ್ರಿತ. 526 ಗ್ರಾಮಗಳು ಜಲಾವೃತ. ಸಂಸದ ಶ್ರೀರಾಮುಲು ವಿರುದ್ಧ ಅಸಮಾಧಾನ ಹಿನ್ನೆಲೆ ಬಳ್ಳಾರಿಯಲ್ಲಿ ಶುರುವಾಗಿದೆ ಆಪರೇಷನ್ ಕಾಂಗ್ರೆಸ್. ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಇಂದು ಕಾಂಗ್ರೆಸ್ಗೆ ಸೇರ್ಪಡೆ. ಇಂದಿನಿಂದ ವಿಷ್ಣುವರ್ಧನ್ ಕಪ್ ಕ್ರಿಕೆಟ್ ಪಂದ್ಯಾವಳಿ. ಟೂರ್ನಮೆಂಟ್ನಲ್ಲಿ ಪಾಲ್ಗೊಳ್ಳಲಿವೆ ಒಟ್ಟು 16 ತಂಡಗಳು. ಮೊದಲ ಪಂದ್ಯದಲ್ಲಿ ಸೆಣಸಲಿವೆ ಟಿವಿ ಅಸೋಸಿಯೇಷನ್ ಹಾಗೂ ಪ್ರೆಸ್ ಕ್ಲಬ್ ತಂಡಗಳು. ಕೆಸರೆರಚಾಟ. ರಾಮನಗರ ಎಸಿ ನೇಮಕಾತಿಯಲ್ಲಿ ಸಿದ್ದರಾಮಯ್ಯ ಲಂಚ ಪಡೆದಿದ್ದಾರಂತೆ. ಸಿಎಂ ವಿರುದ್ಧ ಎಚ್ಡಿಕೆ ಗಂಭೀರ ಆರೋಪ. ಸೂಳಿಕೇರಿಯಲ್ಲಿ ಕೊಳವೆ ಬಾವಿಗೆ ಬಾಲಕ ಬಿದ್ದ ಪ್ರಕರಣ. ಮಣ್ಣು ಮುಚ್ಚುವ ಕಾರ್ಯಕ್ಕೆ ವರುಣನ ಅಡ್ಡಿ. ಮತ್ತೊಂದೆಡೆ ಬಾಲಕನ ಶವ ತೆಗೆಯುವ ಕಾರ್ಯ ಮುಂದುವರಿಕೆ. ರಾಮನಗರದ ಅರ್ಕೇಶ್ವರ ದೇಗುಲದ ಗೋಪುರ ಕಳಸ ಧ್ವಂಸ. ಅನ್ಯ ಕೋಮಿನ ಯುವಕ ಮಾಂಸ ತಿಂದು ಎಸಗಿದ್ದಾನೆ ಅಪಚಾರ. ಘಟನೆ ಖಂಡಿಸಿ ರಾಮನಗರ ಬಂದ್ಗೆ ಕರೆ. ದೇಶದಾದ್ಯಂತ ರಾಖಿ ಹಬ್ಬದ ಸಂಭ್ರಮ. ಪ್ರಧಾನಿ ಮೋದಿಗೆ ಪುಟಾಣಿಯಿಂದ ರಕ್ಷಾ ಬಂಧನ. ವಾಘಾ ಗಡಿಯಲ್ಲಿ ಯೋಧರಿಗೆ